ಮಾಡಬೇಕು ಅಂದಾಗ ಈ ಕಥೆನ ನಮ್ಮ ರಾಮನಾರಾಯಣ ಅವ್ರಿಗೆ ಹೇಳಿದೆ, ರಾಮನಾರಾಯಣ ಈ ಥರ ಮಾಡೋಣ ಅಂತ. ಅವರು ಸ್ವಲ್ಪ ಇದು ಒಂದು ಸ್ವಲ್ಪ ಓಲ್ಡ್ ಥರ ಆಗ್ಬಿಡ್ತದೆ, ಇತ್ತೀಚಿಂದ ಯಾವ್ದಾದ್ರು ಲೇಟೆಸ್ಟ್ ಇಲ್ಲ, ಇದು ಚೆನ್ನಾಗಿದೆ, ಇದು ಬಂದ್ಬಿಟ್ಟು ಇತ್ತಿಗೆ ಮೊಬೈಲ್ ಇಲ್ಲದೆ ಯಾರೂ ಇರೋದಿಲ್ಲ. ಇವಾಗ ಗಂಡ ಹೆಂಡ್ತಿನ ಬಿಟ್ಟಿರ್ತಾಳೆ, ಹೆಂಡ್ತಿ ಗಂಡನ ಬಿಟ್ಟಿರ್ತಾನೆ, ಮೊಬೈಲ್ ಬಿಟ್ಟು ಯಾರೂ ಇರೋದಿಲ್ಲ ಒಂದೇ ಒಂದು ಗಂಟೆ. ನೀವು 1 ಗಂಟೆ ಎಲ್ಲರೂ ಈಗ ಮೊಬೈಲ್ ಆಫ್ ಮಾಡಿ, ಆಗಲ್ಲ, ಯಾರೂ ಮಾಡಲ್ಲ. ಪರಿಸ್ಥಿತಿ ಇವತ್ತು ಹಂಗಿದೆ. ನಾವು ಮೊಬೈಲ್ಗೆ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ಒಂದು ಸಾಂಗು ಕೂಡ ನನ್ನ ಸಾಂಗ್ ನೀವು ನೋಡಿದ್ರಿ, ಮೊಬೈಲ್ ಇಲ್ಲ ಅಂದರೆ ನಾವು ಮೆಂಟ್ಲಾಗ್ಬಿಡ್ತೀವಿ ಅಂತ ಒಂದು ಲೈನು ನಾನು ಬರೆದಿದ್ದೀನಿ. ಆ ಸಾಂಗನ್ನು ಕೂಡ ಇವಾಗ ನೀವು ನೋಡಿದ್ವಿ, ನಿಮ್ಮ ಮುಂದೆ ಪ್ಲೇ ಮಾಡಿದ್ವಿ. ಅಂಥ ಪರಿಸ್ಥಿತಿ ಇವತ್ತು ನಮಗಿದೆ. ಮುಂಚೆ ಒಂದು ಕತೆ, ಒಂದು ಕಾದಂಬರಿ, ಒಂದು ಪುಸ್ತಕ ಓದೋರು, ಎಲ್ಲಾದರೂ ಟೈಮ್ ಸಿಕ್ಕಿದ್ರೆ ಸಾಕು ಒಂದು ಪುಸ್ತಕ ಕೈಯಲ್ಲೇ ಇಟ್ಕೊಂಡು ಹೋಗೋರು. ಎಲ್ಲೋದ್ರೂ ಒಂದು ಕತೆ ಓದೋರು, ಒಂದು ಕಾದಂಬರಿ ಓದೋರು, ಇಲ್ಲ ಒಂದು ನ್ಯೂಸ್ ಪೇಪರ್ ಆದರೂ ಇರೋದು ಕೈಯಲ್ಲಿ. ಇವಾಗ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲೇ. ನೀವು ಒಂದು ಡಾಕ್ಟ್ರ್ ಶಾಪ್ ಹೋಗಿ ಲೈನಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಕುತ್ಕೊಂಡಿರಿ ಲೈನಲ್ಲಿ, ಅವರು ಪಕ್ಕದವ್ರನ್ನ ನಿಮ್ಮ ಕಷ್ಟ ಏನೋ ನಿಮ್ಮ ಸುಖ ಯಾರೂ ಕೇಳೋದಿಲ್ಲ. ಎಲ್ಲ ಬಂದು ಕುತ್ಕೋತಾರೆ, ಅವ್ರವ್ರ ಮೊಬೈಲ್ ಆನ್ ಮಾಡ್ಕೊಂಡು ಕುತ್ಕೋತಾರೆ. ಮೊಬೈಲೇ ಇವತ್ತು ಸರ್ವಸ್ವ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಈ ಮೊಬೈಲಿಂದ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಇನ್ ಫ್ಯೂಚರು ಭಾಳ ಕಷ್ಟ ಆಗ್ತದೆ. ಮೊಬೈಲಿಂದ ಒಂದಲ್ಲ ಎರಡಲ್ಲ ನಾನಾ ರೀತಿ ಕಾಯಿಲೆಗಳು ಬರ್ತವೆ. ಅದೇ ಆ ಒಂದು ಸಾಂಗನ್ನು ಇವಾಗ ಕೇಳಿದ್ರಿ, ಮೊಬೈಲಿಂದ ಕಣ್ಣು, ಕಿವಿ, ಕಿಡ್ನಿ ಎಲ್ಲ ಫೇಲ್ಯೂರು ಅಂತ ಅಂದ್ಬಿಟ್ಟು ನಾನು ಒಂದು ಸಾಂಗನ್ನು ಒಂದು ಬರೆದಿದ್ದೀನಿ. ಇನ್ನು ಫ್ಯೂಚರಲ್ಲಿ ಅದರಿಂದ ಭಾಳ ತೊಂದರೆ ಆಗ್ಬೋದು ಅಂತ ಒಂದು ನನ್ನ ಅನಿಸಿಕೆ. ಮತ್ತು ಒಂದು ಕೆಲವು ರಾಜ್ಯಗಳಲ್ಲಿ ನೋಡಿದೆ, ಟಿ ವಿಯಲ್ಲಿ ಬರುವಂಥ ಒಂದು ಇದನ್ನು ನೋಡ್ಬಿಟ್ಟು ಅವರು ಈ ಮೊಬೈಲ್ಗಳನ್ನು, ಮೊನ್ನೆನೂ ಉತ್ತರ ಪ್ರದೇಶದಲ್ಲಿ ಮೊಬೈಲ್ಗಳೆಲ್ಲ ಹುಡುಗರೆಲ್ಲ ಸೇರಿಕೊಂಡು ಒಂದು ಊರಲ್ಲಿ ಅವರು ಎಲ್ಲರ ಮೊಬೈಲ್ನ ಸ್ಮಾರ್ಟ್ಫೋನ್ಗಳನ್ನೆಲ್ಲ ಒಡೆದಾಕಿದ್ದಾರೆ. ಎಲ್ಲ ಸ್ಮಾರ್ಟ್ಫೋನ್ ಒಡೆದಾಕ್ಬಿಟ್ಟು ಅವರು ಎಲ್ಲ ಬಂದ್ಬಿಟ್ಟು ಕೀಪ್ಯಾಡ್ ಫೋನ್ನ ಯೂಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೊಂದು ಒಳ್ಳೆ ತೀರ್ಮಾನ. ಮತ್ತು ಇನ್ನೂ ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಒಂದು ಟೈಮಿಂಗ್ಸು, ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಮೊಬೈಲ್ಗಳು ಯೂಸ್ ಮಾಡಬಾರ್ದು, ಒಂದು ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಯೂಸ್ ಮಾಡಬಾರ್ದು ಯಾರು ಅಂತ ಹೇಳ್ಬಿಟ್ಟು ಅದೊಂದು ಕಂಡೀಷನ್ ಮಾಡಿದ್ದಾರೆ ಕೆಲವೊಂದು ಊರುಗಳಲ್ಲಿ. ಇದು ಒಳ್ಳೆ ಬೆಳವಣಿಗೆ ಅಂತ ನಾನು ಅನ್ಕೋತೀನಿ. ಬಟ್ ಮೊಬೈಲನ್ನು ತಪ್ಪಿಸೋದು ಭಾಳ ಕಷ್ಟ ಐತೆ. ಒಂದೊತ್ತು ಊಟ ಇಲ್ಲದೆ ಇದ್ರೂ ಇರ್ತೀವಿ, ಮೊಬೈಲ್ ಇಲ್ಲ ಅಂದರೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಸಾಂಗಲ್ಲೂ ಬರೆದಿದ್ದೀನಿ. ಇದಿಷ್ಟು ಈ ಸಿನಿಮಾದ ಕತೆ. ಈ ಸಿನಿಮಾ ಕತೆ ಮೊಬೈಲಿಂದ ಮಕ್ಕಳಿಗೇನು ಉಪಯೋಗ, ದೊಡ್ಡವ್ರಿಗೇನು ಉಪಯೋಗ, ಉಪಯೋಗಕ್ಕಿಂತ ದುರುಪಯೋಗ ಜಾಸ್ತಿ ಆಗಿದೆ. ಪ್ರತಿಯೊಬ್ಬರಿಗೂ, ಮಕ್ಕಳಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ. ಇವಾಗ ನಾವು ಒಂದು ಸಿನಿಮಾಗೆ ಹೋದರೆ ಒಂದು ದೊಡ್ಡವ್ರ ಸಿನಿಮಾ, ವಯಸ್ಕರ ಸಿನಿಮಾ ಅಂತ ಇರುತ್ತೆ, ಸಿನಿಮಾ, ಅದು ದೊಡ್ಡವ್ರು ಮಾತ್ರ ನೋಡಬೇಕು, ಚಿಕ್ಕ ಮಕ್ಕಳು ನೋಡೋಂಗಿಲ್ಲ. ಮಕ್ಕಳ ಸಿನಿಮಾನೇ ಬೇರೆ ಇದೆ, ಅಂತ ಒಂದು ಮಕ್ಕಳ ಸಿನಿಮಾ ಇದೆ. ಆ ಮಕ್ಕಳ ಸಿನಿಮಾನ ಮಕ್ಕಳ ಸಿನಿಮಾ ಯಾರು ಬೇಕಾದ್ರೂ ನೋಡ್ಬೋದು. ಬಟ್ ಈ ಮೊಬೈಲಲ್ಲಿ ಏನೂ ಇಲ್ಲ. ಪ್ರತಿಯೊಂದು ಕಂಟೆಂಟನ್ನು ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನೋಡ್ತಾರೆ. ಒಳ್ಳೇದು ಕೆಟ್ಟದ್ದು ಎಲ್ಲ ಇದೆ ಅದರಲ್ಲಿ. ಕೆಟ್ಟದ್ದೇ ಜಾಸ್ತಿ ನೋಡ್ತಾವ್ರೆ, ಒಳ್ಳೇದು ಯಾರೂ ನೋಡ್ತಾ ಇಲ್ಲ. ಆಮೇಲೆ ಒಳ್ಳೇದು ಉಪಯೋಗಿಸ್ಕೋತಾ ಇಲ್ಲ, ಕೆಟ್ಟದ್ದೇ ಜಾಸ್ತಿ ಆಗ್ತಾ ಇದೆ ಇವತ್ತಿನ ಒಂದು ಸಮಾಜದಲ್ಲಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಒಂದು ಈ ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ಬೇಸಿಕಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಜೊತೆಯಲ್ಲಿ ಆ್ಯಕ್ಟಿಂಗು ಮಾಡ್ತಾ ಇದ್ದೀನಿ 15 ಇಯರ್ಸಿಂದ. ತುಂಬ ಸಿನಿಮಾ ಸೀರಿಯಲ್ಸ್ ಮಾಡಿದೆ. ಅದಾದಮೇಲೆ ಸರ್ವಾಂತರ್ಯಾಮಿ ಸಿನಿಮಾಗೆ ಅಚಾನಕ್ಕಾಗಿ ನನಗೆ ಗೊತ್ತಿಲ್ಲದೆ ಬಂದಂಥ ಆಫರ್ ಅದು. ನಮ್ಮ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟ್ರ್ ಆಗಲಿ, ಆಮೇಲೆ ನಮ್ಮ ರಾಮನಾರಾಯಣ್ ಸರು ತುಂಬ ಕೋಆಪ್ರೇಟ್ ಮಾಡಿ, ಮೇಡಮ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅದೆಲ್ಲದಕ್ಕಿಂತ ನಮ್ಮ ನಾಗರಾಜ್ ಸರು ಕೋ ಆರ್ಟಿಸ್ಟ್ ಆಗಿ ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗೆ ನನ್ನಿಬ್ಬರ ಮಕ್ಕಳು ತುಂಬ ಚೆನ್ನಾಗಿತ್ತು. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತಂದರೆ ತಪ್ಪಾಗಲ್ಲ. ಆ್ಯಂಡ್ ಶೂಟ್ ಮಾಡುವಾಗಲೂ ಅಷ್ಟೇ, ನಾವು ಬೇರೆ ಕಡೆಯಿಂದ ಬೇರೆಯವರು ಅಂತ ಅನ್ನಿಸ್ಲೇ ಇಲ್ಲ. ತುಂಬ ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಂತು. ನನ್ನ ಹೆಸರು ಅಮೂಲ್ಯ ನಾರಾಯಣ್ ಅಂತ. ಮೈಸೂರಲ್ಲಿ ಹುಟ್ಟಿ ಬೆಳೆದಿರೋದು. ನಾನು ಒಬ್ಬಳು ರಂಗಭೂಮಿ ಕಲಾವಿದೆ. ನನ್ನ ಗುರುಗಳಾದ ಮಂಡ್ಯ ರಮೇಶ್ ಸರ್ ಮತ್ತು ಮೇಘಾ ಸಮೀರ್ ಸರ್ ಅವ್ರುಗಳ ವಿದ್ಯೆಯಿಂದನೇ ಇವತ್ತು ಇಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಬಂದು ಏನು ಹೇಳೋದು, ತುಂಬ ಚೆನ್ನಾಗಿತ್ತು. ಲೈಕ್ ರಿಯಲ್ ಪೇರೆಂಟ್ಸ್ ಜೊತೆನೇ ನಾನೇನೋ ಮೂವಿ ಮಾಡ್ತಾ ಇದ್ದೀನಿ ಆ ಥರ ಒಂದು ಫೀಲಿಂಗಲ್ಲಿ ಹೊಟ್ಟೋಗ್ಬಿಟ್ಟಿದೆ ನಾನಂತೂ. ಕ್ಯಾರೆಕ್ಟರಿಂದ ಸ್ವಲ್ಪ ಬರೋಕ್ಕೆ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಒಳಗಡೆ ಹೋಗೋಕ್ಕೆ ಕಷ್ಟ ಆಗ್ತಿತ್ತು, ಆಮೇಲೆ ಹೋದ್ಮೇಲೆ ಬರೋಕ್ಕೆ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಆನ್ ಸೆಟ್ ಆಫ್ ಸೆಟ್ ಅಮ್ಮ ಅಮ್ಮ ಅಂತಲೇ ಕರಿತಿದ್ದೆ ಇವ್ರನ್ನೂ. ಸೊ ಇಟ್ ವಾಸ್ ವೆರಿ ಫನ್. ಟೀಮು ಕೂಡ ತುಂಬ ಕೇರಾಗಿ ನೋಡಿಕೊಂಡ್ರು, ತುಂಬ ಲವ್ ಕೊಟ್ಟರು, ತುಂಬ ಪ್ರೀತಿಯಿಂದ ನೋಡ್ಕೋತಿದ್ರು.
ನಾವೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿ ಪ್ರೀತಿಯಿಂದ ಈ ಮೂವಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ರಿಯಲ್ ಲೈಫ್ ಕನೆಕ್ಟ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ತುಂಬ ಖುಷಿ ಆಗುತ್ತೆ ನಮಗೂ, ಮತ್ತು ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಾ. ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮೀಡಿಯಾ ಹಾಗೂ ಹಿರಿಯರಿಗೂ ನಮಸ್ಕಾರ. ನನ್ನ ಹೆಸರು ಮೈರಾ. ಈ ಮೂವಿಗೆ ಬಂದು ಐ ಆಮ್ ಸೋ ಹ್ಯಾಪಿ ಫಾರ್ ಡೂಯಿಂಗ್ ಅ ಮೇನ್ ಕ್ಯಾರೆಕ್ಟರ್ ಆ್ಯಂಡ್ ರಾಮನಾರಾಯಣ್ ಸರ್, ರಂಗಸ್ವಾಮಿ ಸರ್, ರಾಜು ಸರ್ ಎಲ್ರಿಗೂ ಥ್ಯಾಂಕ್ ಯು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಇಟ್ ವಾಸ್ ಸೋ ನೈಸ್. ಅಂದರೆ ನಾವು ಮನೆ ಬಿಟ್ಟು ಬಂದಿದ್ದೀವಿ, ಶೂಟಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅಂತ ಅನಿಸ್ಲಿಲ್ಲ. ನಾನು ಇವಾಗ ನಮ್ಮ ಅಮ್ಮನ ನೋಡ್ತಾ ಇದ್ದರೆ ಮಮ್ಮಿ ಮಮ್ಮಿ ಅಂತಲೇ ಓಡೋಗ್ಬಿಡ್ತೀನಿ, ಎಲ್ಲಿ ನೋಡಿದ್ರು ಹಾಗೆ. ಐ ಆಮ್ ಹ್ಯಾಪಿ ಫಾರ್ ದಿಸ್ ಆಪರ್ಚುನಿಟಿ. ನಂದು ಇದು 65ನೇ ಸಿನಿಮಾ. ನಾನು ಈ ಸಿನಿಮಾದ ನಾಯಕ ನಟ ಅಲ್ಲ, ಕೇವಲ ಒಂದು ಪಾತ್ರ ಅಷ್ಟೇ. ನನ್ನ ಮೊದಲನೇ ಸಿನಿಮಾ ಎಲ್ಲರಂತಲ್ಲ ನನ್ನ ಗಂಡ ಅಂತ. 95ನೇ ಇಸ್ವಿಲಿ ನಾನು ಬೆಂಗಳೂರಿಗೆ ಬಂದಿದ್ದು. SLC ಫೇಲ್ ಆಯಿತು. ಸ್ಕೂಲಲ್ಲಿ ಡ್ರಾಮಾ ಅದು ಇದು ಮಾಡ್ತಾಯಿದ್ದೆ, ಒಂದಷ್ಟು ಡ್ರಾಮಾಗಳು ಮಾಡ್ತಾಯಿದ್ದೆ. ಸಿನಿಮಾದಲ್ಲಿ ಆರ್ಟಿಸ್ಟ್ ಆಗಬೇಕು ಅಂತ ಬೆಂಗಳೂರಿಗೆ ಬಂದೆ. ಜೀವನ ಮಾಡೋದಕ್ಕೋಸ್ಕರ ಆಟೋ ಆಯ್ಕೆ ಮಾಡಿಕೊಂಡೆ. ಎಲ್ಲರಂತಲ್ಲ ನನ್ನ ಗಂಡ ಅಂತ ಒಂದು ಸಿನಿಮಾ ಬಂತು, ವಿಷ್ಣು ಸರ್ದು. ಸಣ್ಣ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟ್ರು. ಏನಂದರೆ ಹೆಣ್ಣು ನೋಡೋಕ್ಕೆ ಉಮಾಶ್ರೀ ಅಮ್ಮನು ಮತ್ತು ವಿಷ್ಣು ಸಾರು ಮನೆಗೆ ಬರ್ತಾರೆ, ಪ್ರೇಮ್ ಅವ್ರ ಮನೆಗೆ. ಆ ಗೇಟ್ ತೆಗೆಯುವಂಥದ್ದು ಕ್ಯಾರೆಕ್ಟ್ರು. ಸಿನಿಮಾ ರಿಲೀಸ್ ಆಯಿತು, ಇದೇ ಥಿಯೇಟ್ರು ಪ್ರಮೋದ್. ಸಿನಿಮಾ ನೋಡೋಕ್ಕೆ ಅಂತ ಬರ್ತೀನಿ, ಅವತ್ತು ನನ್ನ ಹತ್ರ ದುಡ್ಡಿಲ್ಲ, ಬರೀ 4 ರೂಪಾಯಿ ಕಮ್ಮಿ ಇರುತ್ತೆ, ಸಿನಿಮಾ ನೋಡೋಕ್ಕಾಗಲ್ಲ. 2 ದಿನ ಬಿಟ್ಟು ಬಂದು ಸಿನಿಮಾ ನೋಡ್ತೀನಿ, ಆ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಇರಲ್ಲ. ಇವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ, ದಿಕ್ಕೇ ಇಲ್ಲದೆ ಬಂದವನು ನಾನು ಬೆಂಗಳೂರಿಗೆ. ಈಗ ಆಲ್ರೆಡಿ ಇದು ನನ್ನ 4ನೇ ಸಿನಿಮಾ ಮೇನ್ ಕ್ಯಾರೆಕ್ಟ್ರು ಅಂತ. ಈ ಪಾದ ಪುಣ್ಯಪಾದ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಸದ್ಯದಲ್ಲಿ ರಿಲೀಸ್ ಆಗ್ತಿದೆ. ಅದಕ್ಕೂ ಕ್ಯಾಮ್ರಾಮನ್ ನಮ್ಮ ರಾಜು ಅವರೇ. ರಾಯದುರ್ಗ ಅಂತ ಒಂದು ಬರ್ತಿದೆ, ಅದು ರೆಡಿ ಆಗ್ತಿದೆ. ಬಸ್ ಕಂಡಕ್ಟರ್ ಅಂತ ಬರ್ತಿದೆ. ಮುಂದಿನ ತಿಂಗಳು ಮೈಸೂರು ಡಾನ್ ಅಂತ ಒಂದು ಸ್ಟಾರ್ಟ್ ಆಗ್ತಿದೆ. ಅಯೋಗ್ಯ 2ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಗುಡ್ಡದ ಭೂತ ಅಂತ ಅನ್ನೋದ್ರಲ್ಲಿ ಒಂದು ಮೇಜರ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸಿನಿಮಾ ಆಲ್ರೆಡಿ ಮುಗೀತು, ಸದ್ಯದಲ್ಲಿ ಅದು ನವಂಬರ್ಗೆ ಬರುತ್ತೆ. ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು